ನಾನು ಹೇಳ್ದಂಗೆ ಕೇಳ್ಬೇಕು, ನೀನು ನಾನು ಹೇಳಿದ ಕೆಲಸ ಮಾಡಬೇಕು, ನಾನು ಹೇಳಿದ ತೊಗೊಂಬರ್ಬೇಕು. ಅಮೆರಿಕ ಮಾಡ್ತಿರೋದು ಈ ಪಾಳೆಗಾರಿಕೆನೇ ತಾನೇ. ಆ ರೀತಿಯಲ್ಲಿ ನೀವು ಕಠಿಣವಾಗಿ ಎಲ್ಲದೂ ನೋಡಿದ್ರಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಎಲ್ಲ ದೇಶಗಳಲ್ಲೂ ನಡೀತಿರೋದು ಇದೆ. ನಾರ್ತ್ ಕೊರಿಯಾದ ಅಧ್ಯಕ್ಷ ಅಲ್ಲಿ ಆ ದೇಶದಲ್ಲಿ ಏನೋ ಮಾಡ್ಕೊಡ್ತಾರೆ, ತಪ್ಪೋ ಸರಿನೋ ಅಲ್ಲಿನ ಜನ, ಅಲ್ಲಿನ ಸಿಸ್ಟಮ್, ಜುಡಿಷಿಯರಿ ಸಿಸ್ಟಮ್ ಇರ್ಬೋದು ಅಥವಾ ಬೇರೆ ಡೆಮೊಕ್ರೆಟಿಕ್ ಸಿಸ್ಟಮ್ ಏನೋ ಅದನ್ನು ಅಡ್ರೆಸ್ ಮಾಡುತ್ತೆ. ಬಟ್ ಇಲ್ಲಿ ಅಮೇರಿಕ ಬೇರೆ ದೇಶದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಿರೋದು, ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರೋದು. ರಷ್ಯಾ ಜೊತೆ ಭಾರತ ವ್ಯವಹಾರ ಮಾಡ್ತಿದೆ, ತೈಲ ಖರೀದಿ ಮಾಡ್ತಿದೆ ಅಂತಂದರೆ ಅಮೇರಿಕ ಯಾಕೆ ಸಮಸ್ಯೆ ಆಗಬೇಕು? ಪರೋಕ್ಷವಾಗಿ ನೀವು ಅಲ್ಲಿ ಮಾಡಿದರೆ ನಾವು 500% ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಟ್ರಂಪ್ಗೂ ಭಾರತದ ಪ್ರಧಾನಿಗಿದ್ದು ಮಧ್ಯದಲ್ಲಿ ಬಹಳಷ್ಟು ವೈಮನಸ್ಯ, ಬಹಳಷ್ಟು ಎತ್ತರದ ಹಂತದಲ್ಲಿ ನಡೀತಾ ಇದೆ. ನನ್ನ ಅನಿಸಿಕೆ ಏನು ಅಂತಂದರೆ, ಇವಾಗ ನೆಕ್ಸ್ಟು ಬಹುದೊಡ್ಡ ದೇಶ ಅಂತಂದರೆ ಭಾರತ. ಇಬ್ಬರ ಜಗಳದಲ್ಲಿ ಇವಾಗ ಈ ಜಿಯೋಪಾಲಿಟಿಕ್ಸಲ್ಲಿದ್ದು ದೇಶಗಳೂ ಅಷ್ಟೇ. ಇವಾಗ ಒಬ್ಬ ದೇಶದ ಪ್ರಧಾನಿಯ ಜವಾಬ್ದಾರಿ ಏನಿದೆಲ್ಲ ಇದನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ತನ್ನ ಪೈಪೋಟಿ ಇರುವ ಯಾವುದೇ ಒಂದು ದೇಶ ಹತ್ತಿರದಲ್ಲಿ ಬರ್ತಾ ಇದೆ ಅಂತಂದರೆ ಆ ಸೆನ್ಸಿಟಿವಿಟಿ ಇದ್ದಿದ್ದು ಶುರುವಾಗಿ ಆಗ್ತದೆ. ಇವಾಗ ಚೈನಾನೂ ಅಷ್ಟೇ. ಚೈನಾದ ತೈವಾನ್ ಇದಕ್ಕೆ ನೀವು ಒಂದೆರಡು ವರ್ಷದ ಹಿಂದೆ ನ್ಯಾನ್ಸಿ ಪೆಲೋಸಿ ಅವರಿದ್ದರು. ಮೊದಲ ಬಾರಿಗೆ ಎಷ್ಟೋ ವರ್ಷಗಳಾದ ನಂತರ ಅಮೇರಿಕಾದ ಒಬ್ಬರು ಮುಖ್ಯವಾದ ಒಬ್ಬ ವ್ಯಕ್ತಿ ಇದ್ದಿದ್ದು ತೈವಾನ್ ದೇಶಕ್ಕೆ ಭೇಟಿ ನೀಡಿದಾಗ ತಕ್ಷಣ ಚೈನಾ ಏನು ಮಾಡ್ತು, ತನ್ನ ಪಡೆಯನ್ನು, ವಾಯುಪಡೆಯನ್ನು ಕಳಿಸ್ಬಿಟ್ಟು ಒಂದು ವಾರ್ನಿಂಗ್ ಕೊಡ್ತು. ಅಂದರೆ ನನ್ನ ಅಕ್ಕಪಕ್ಕದ ಜಾಗದಲ್ಲಿ ನಿನ್ನ ಇನ್ಫ್ಲೂಯೆನ್ಸ್ ಬಂತು ಅಂತಂದರೆ ನಾವು ಸುಮ್ಮನಿರುವುದಿಲ್ಲ ಅಂತ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಬುಕನ್ಕೆರೆ. ಅಮೇರಿಕ ಈಗ ಭಾರತದ ವಿರುದ್ಧ ತೆರಿಗೆ ಭಯೋತ್ಪಾದನೆಯನ್ನು ಶುರು ಮಾಡಿದೆ. ಭಾರತದ ಮೇಲೆ ಪರೋಕ್ಷವಾಗಿ 500% ತೆರಿಗೆಯನ್ನು ವಿಧಿಸ್ತಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತ ಮತ್ತು ರಷ್ಯಾ ನಡುವೆ ಅಥವಾ ಭಾರತ ಹಾಗೂ ಇನ್ನಿತರ ಯಾವುದೇ ದೇಶದ ನಡುವೆ ಏನೇ ವ್ಯವಹಾರ ಇದ್ದರೂ ಅದರಲ್ಲಿ ಅಮೇರಿಕ ಯಾಕೆ ಹಸ್ತಕ್ಷೇಪ ಮಾಡಬೇಕು? ಅಮೇರಿಕ ಈಗ ಈ ರೀತಿ ಪರೋಕ್ಷವಾಗಿ ಈ ಟ್ಯಾಕ್ಸ್ ಟೆರರಿಸಮ್ ಮಾಡ್ತಿರೋದು ಯಾಕೆ? ಈಗಾಗಲೇ ವೆನಿಜುವೆಲಾ ಮೇಲೆ ದಾಳಿ ಮಾಡಿ ಅಲ್ಲಿ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿ ಈಗ ಗ್ರೀನ್ಲ್ಯಾಂಡ್ ಕಡೆ ನೋಡ್ತಾ ಇರುವಂತಹ ಅಮೇರಿಕ ಇಡೀ ಜಗತ್ತಿನಲ್ಲಿ ಏನು ಮಾಡಲಿಕ್ಕೆ ಹೊರಟಿದೆ? ಅಮೇರಿಕದ ಮನಸ್ಥಿತಿ ಏನು? ಅಮೇರಿಕಾಗೆ ದುಡ್ಡಿನ ಮೇಲಿನ ವ್ಯಾಮೋಹನ ಅಥವಾ ಈ ಗ್ಲೋಬಲ್ ಸಿನೇರಿಯಾವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತನಾ ಏನು? ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಮೇರಿಕದಲ್ಲೇ ವೈದ್ಯರಾಗಿ ಕೆಲಸ ಮಾಡ್ತಿರುವಂತಹ ಕನ್ನಡಿಗರಾದಂತಹ ಡಾಕ್ಟರ್ ಗಿರೀಶ್ ಮೋಡ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಗಿರೀಶ್ ಮೋಡ್ ಅವರನ್ನು ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನನಗೆ ಒಂದು ಅರ್ಥ ಆಗದಿರೋದೇನು ಅಂದರೆ, ಈ ಅಮೇರಿಕದ ಮನಸ್ಥಿತಿ ಯಾಕೆ ಎಲ್ಲವೂ ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನಾನು ಅಂದ್ಕೊಂಡಂಗೆ ಆಗಬೇಕು, ನಾನು ಹೇಳಿದವ್ರ ಜೊತೆ ವ್ಯವಹಾರ ಮಾಡಬೇಕು, ಯಾರ ಜೊತೆ ಯಾರು ಯುದ್ಧ ಮಾಡಬೇಕು, ಯಾರು ಯುದ್ಧ ಮಾಡಬಾರ್ದು ಅದನ್ನೆಲ್ಲ ನಾನೇ ನಿರ್ಧರಿಸ್ತೀನಿ. ಈ ಥರದ ಒಂದು ಅಮೇರಿಕದ ಮನಸ್ಥಿತಿ ಇದೆಯಲ್ಲ, ನಾನು ದೊಡ್ಡಣ್ಣ ಅಂತ ಕರೆಯಲ್ಲ, ಇದು ಉದ್ದಡತನ ಆ್ಯಕ್ಚುಲಿ ಅದು. ಸೊ ಆ ಮನಸ್ಥಿತಿ ಏನು, ಯಾವ ಕಾರಣಕ್ಕೋಸ್ಕರ ಅಮೇರಿಕದಲ್ಲಿ ಆ ಥರದೊಂದು ಮನಸ್ಥಿತಿ ಬಂದಿದೆ, ಅದರ ಅಜೆಂಡಾ ಏನು ಅಂತ? ಮೊದಲನೇದಾಗಿ ಇವಾಗ ವೈದ್ಯನಾಗಿ ನೋಡಬೇಕು ಅಂತಂದರೆ ಯಾವುದೇ ವ್ಯಕ್ತಿ ನಾನೇ ಮೊದಲು, ನಾನೇ ಸ್ಟ್ರಾಂಗ್ ಅಥವಾ ನನ್ನಿಂದನೇ ಶುರುವಾಗಬೇಕು ಅಂತಂದಾಗ ಇವಾಗ ಆ ಹೈರಾರ್ಕಿನಲ್ಲಿ ವರ್ಲ್ಡ್ ಪವರ್ಫುಲ್ ಲೀಡರ್ ಅಥವಾ ವರ್ಲ್ಡ್ ಪವರ್ಫುಲ್ ಕಂಟ್ರಿ ಅಂತೇಳಿ ಯಾವುದೇ ಒಂದು ವಿಷಯ ಬಂದಾಗಿದ್ದು ಅದು ಯಾವ ರೀತಿ ನೀವು ನಿರ್ಧಾರ ಮಾಡ್ತೀರಾ, ಅದು ನಿಮ್ಮ ಆ್ಯಕ್ಷನ್ಸ್ ಮೇಲೆ, ನಿಮ್ಮ ಯಾವ ರೀತಿ ಕಾರ್ಯಗತ ಮಾಡ್ತಿರಲ್ಲ ಅದ್ರ ಮೇಲ್ಗಡೆ ಅದು ನಿರ್ಧಾರ ಆಗುತ್ತೆ. ಇವಾಗ ಒಂದು ಸಣ್ಣ ಕ್ಲಾಸ್ ರೂಮನ್ನು ನೀವು ತೊಗೊಂಡ್ರಿ ಅಂದರೆ ಟೀಚರ್ ಯಾರು ಅಂತ ಗೊತ್ತಾಗೋದು ಯಾವಾಗ? ಯಾರು ದೊಡ್ಡದಾಗಿ ಕೂಗ್ತಾರೋ ಎಲ್ಲರನ್ನೂ ಸೈಲೆಂಟ್ ಮಾಡ್ತಾರಲ್ಲ ಅವ್ರನ್ನ ನಾವು ಟೀಚರ್ ಅಂತ ಬಿಟ್ಟು ಹೇಳ್ತೀವಿ. ಈ ವರ್ಲ್ಡ್ ಆರ್ಡರಲ್ಲಿ, ವಿಶ್ವದಲ್ಲಿದ್ದು ಈ ಬಹಳಷ್ಟು ರಾಷ್ಟ್ರಗಳಲ್ಲಿ ಇವಾಗೇನು ಸ್ವಲ್ಪ ತಿಕ್ಕಾಟ ಶುರುವಾಗಿದೆಯಲ್ಲ, ಅದರಲ್ಲಿ ಇವಾಗ ಯಾರು
ಬಲಶಾಲಿ, ಯಾರ ಹಿಡಿತದಲ್ಲಿದೆ ಅಂತೇಳ್ಬಿಟ್ಟು ತೋರಿಸ್ಕೋಬೇಕು ಅಂದಾಗ ಅಫ್ಕೋರ್ಸ್ ಇವಾಗ ಸೆಕೆಂಡ್ ವರ್ಲ್ಡ್ ವಾರ್ ಅದಾದಮೇಲಿಂದ ಕಾಲಕ್ರಮೇಣದಲ್ಲಿದ್ದು ಅಮೇರಿಕ ದೇಶ ಇದ್ದಿದ್ದು ಬಹಳಷ್ಟು ಬಲಿಷ್ಠವಾಗಿ ಬಂದಿದೆ. ಆ ಬಲಿಷ್ಠವಾಗಿ ಬಂದಿರುವ ಒಂದು ಕಾರಣದಿಂದ ಅದನ್ನೇ ಉಳಿಸ್ಕೊಂಡು ಹೋಗೋ ಒಂದು ಜಾಯಮಾನ ಏನಿರುತ್ತಲ್ಲ ಅದು ಇದ್ದೇ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಇವಾಗೇನು ಹಲವಾರು ಸೂಕ್ಷ್ಮ ಬೆಳವಣಿಗೆಗಳು ನಡೀತಾ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಇದೂ ಒಂದು ಅವರ ಹೆಜ್ಜೆ. ಈಗ ಅಮೇರಿಕಾ ಆರ್ಥಿಕವಾಗಿ ಮುಂದುವರೆದಿದೆ, ವ್ಯಾವಹಾರಿಕವಾಗಿ ಬಹಳ ಮುಂದುವರೆದಿದೆ, ತಾಂತ್ರಿಕವಾಗಿ ಮುಂದುವರೆದಿದೆ, ಇದ್ರಾಗೇನು ಡೌಟೇ ಇಲ್ಲ ಆಯಿತಾ. ಯಾರೂ ಅದನ್ನು ಡಿಸ್ಪ್ಯೂಟು ಮಾಡ್ತಿಲ್ಲ. ಹಾಂ, ಮತ್ತು ನನ್ನಷ್ಟಕ್ಕೆ ನಾನು ಬೆಸ್ಟ್ ಅಂದ್ಕೊಂಡ್ರೆ, ನಾನು ಗ್ರೇಟ್ ಅಂದ್ಕೊಂಡ್ರೆ ಸಮಸ್ಯೆ ಇಲ್ಲ. ನಾನು ಬೆಸ್ಟ್ ಅಂತ ನೀವು ಹೇಳಿ ಅಂತ ನಾನು ನಿಮ್ಮನ ಮೇಲೆ ಏರಿಕೆ ಮಾಡಿದ್ರೆ ಆಗ ಸಮಸ್ಯೆ ಆಗೋದು. ಅಮೇರಿಕದ್ದು ಅದೇ ಥರದ ಸಮಸ್ಯೆ ತಾನೆ. ಈಗ ನೀವು ಮುಂದುವರೆದಿದ್ದಾರೆಪ್ಪ ಸರಿ, ಆದರೆ ಎಲ್ಲವೂ ನಾನು ಹೇಳಿದ್ನಲ್ಲ ಆಗ ಯಾರ ಹತ್ರ ಏನು ವ್ಯವಹಾರ ಮಾಡಬೇಕು, ಎಲ್ಲಿ ಯುದ್ಧ ಆಗಬೇಕು, ಎಲ್ಲಿ ಯುದ್ಧ ನಿಲ್ಲಿಸ್ಬೇಕು, ಇದನ್ನೆಲ್ಲ ಅಮೇರಿಕ ಯಾಕೆ ನಿರ್ಧರಿಸ್ಬೇಕು ಅಂತ ಆ ಮನಸ್ಥಿತಿ ಯಾಕೆ? ಅದರಲ್ಲಿ ಒಂದು ನೀವು ಅಮೇರಿಕಾದಲ್ಲಿ ಇದ್ರಿ ಅಲ್ಲ, ಅಲ್ಲಿನ ಜನರ ಯೋಚನೆ, ಅಲ್ಲಿನ ರಾಜಕಾರಣಿಗಳ ಯೋಚನೆ, ಅಲ್ಲಿನ ಬ್ಯೂರೋಕ್ರೇಟ್ ಏನು ಥಿಂಕ್ ಮಾಡುತ್ತೆ, ಉದ್ಯಮಿಗಳು ಹೆಂಗೆ ಯೋಚನೆ ಮಾಡ್ತಾರೆ, ಇದಕ್ಕೆ ಈ ಥರ ಕಾರಣಕ್ಕೋಸ್ಕರ ಕ್ಯೂರಿಯಾಸಿಟಿಗೋಸ್ಕರ ನಾನು ಕೇಳಿದ್ದು. ಒಂದು ವಿಷಯ ಒಂದು ಸ್ವಲ್ಪ ಹಿಂದೆ ಹೋಗಿ ನಾವು ಮಾತಾಡಿದ್ವಿ ಅಂತಂದರೆ ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಅಮೇರಿಕ ಇದ್ದಿದ್ದು ಬಹಳಷ್ಟು ಮುಂದುವರೆದಿದೆ ಅಫ್ಕೋರ್ಸ್. ಆದರೆ ಎಲ್ಲ ಹಂತದಲ್ಲ. ಇವಾಗ ಟೆಕ್ನಾಲಜಿ ಡೆವಲಪ್ಮೆಂಟ್, ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ಟಾಪಲ್ಲಿತ್ತು ಅಂತಂದ್ರು ಮ್ಯಾನುಫ್ಯಾಕ್ಚರಿಂಗ್ ನಡೆಯೋದೇ ಚೈನಾದಲ್ಲಿ ಅಲ್ವೇ. ಸೊ ಮ್ಯಾನುಫ್ಯಾಕ್ಚರಿಂಗ್ ಚೈನಾದಲ್ಲಿ ನಡೀತು ಅಂತಂದರೆ ಕಂಪ್ಲೀಟಾಗಿ ಹಿಡಿತ, ಆ ಒಂದು ಏನು ವಸ್ತುವಿನ ಹಿಡಿತ ಏನಿದೆಯಲ್ಲ ಅದು ಅಮೇರಿಕದಲ್ಲಿ ಕಂಪ್ಲೀಟಾಗಿಲ್ಲ. ಅಲ್ಲಿಂದ ನೀವು ಇನ್ನೋವೇಷನ್ಸ್ ಎಲ್ಲ ಆಗಿನ ಕಾಲದಲ್ಲಿ ಅವಾಗ ಈ ಗ್ಲೋಬಲೈಸೇಷನ್ ಶುರು ಆಯ್ತಲ್ಲ, ಅವಾಗ ಕಾಸ್ಟ್ ಎಫೆಕ್ಟ್ ಎಲ್ಲ ನೋಡಿದಾಗ ಅವಾಗ ಏನಿಸ್ತು, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಹೊರಗಡೆ ಕಳ್ಸೋಣ, ಇದನ್ನೆಲ್ಲ ನಾವೇನಕ್ಕೆ ತಯಾರಿ ಮಾಡೋದು, ಅಲ್ಲೇ ಶುರುವಾಗಲಿ ಅಂತ. ಬಟ್ ಆದರೆ ಅದಕ್ಕೆ ತಕ್ಕಂತೆ ಚೀನಾ ದೇಶ ಏನಿದೆ ಭಾಳಷ್ಟು ಬುದ್ಧಿವಂತಿಕೆಯಿಂದ ಅದನ್ನೆಲ್ಲ ಕಲ್ತ್ಕೊಂಡು ನಾವು ಇವಾಗ ಅವರೂ ಎತ್ತರಕ್ಕೇರಿದ್ದಾರೆ. ರ್ಯಾಪಿಡ್ ಗ್ರೋತ್ ಇದ್ದಿದ್ದು ಚೈನಾದಾಗಿದೆ ಹೊರತು ಬೇರೆ ಯಾವುದು ದೇಶದಲ್ಲ, ನೀವು ನೋಡಿದ್ರೆ ಗ್ರಾಫಲ್ಲಿ. ಸೊ ಅಫ್ಕೋರ್ಸ್ ದ ಕಾಂಪಿಟೇಷನ್ ಇವಾಗ ನನ್ನ ಎದುರಾಳಿ ಇದ್ದಿದ್ದು ಎದುರುಗಡೆ ಬರ್ತಾ ಇದ್ದಾರಂತ ಒಂದು. ಎರಡನೇದಿದ್ದು ಇವಾಗಿನ ತಂತ್ರಜ್ಞಾನದಲ್ಲಿದ್ದಿದ್ದು ಯಾವುದೇ ಒಂದು ವಸ್ತು ಒಬ್ಬ ಸಾಮಾನ್ಯ ಮನುಷ್ಯ ಬಳಸ್ತಾ ಇದ್ದಾನೆ ಅಂತಂದರೆ, ಯಾವುದೇ ಒಂದು ವಸ್ತು ಬಳಸ್ತಿದ್ರು ಅದಕ್ಕೆ ಮೈಕ್ರೋಚಿಪ್, ಆ ತಂತ್ರಜ್ಞಾನ ಇದ್ರೇ ಎಲ್ಲದನ್ನೂ ನಾವು ಬಳಸೋದಕ್ಕಾಗೋದು. ಕಾರಿಂದ ಹಿಡಿದು ನಿಮ್ಮದು ಏನೇನು ದಿನನಿತ್ಯದ ಬಳವಳಿಕೆ ಅದು ತಯಾರಾಗೋದಲ್ಲಿ ತೈವಾನಲ್ಲಿ, ಅದು ಯಾರ ಹಿಡಿತದಲ್ಲಿದೆ, ಇಂಡೈರೆಕ್ಟಾಗಿ ಚೈನಾದಲ್ಲಿದೆ. ಸೊ ಇದು ಎಲ್ಲೋ ಒಂದು ಕಡೆ ಇದ್ದಿದ್ದು, ಇಷ್ಟು ವರ್ಷಗಳಿಂದ ಏನು ಹಿಡಿತದಲ್ಲಿದ್ದಿದ್ದು ಬಂದ ಅಮೇರಿಕ ದೇಶಕ್ಕೆ ಇದ್ದಿದ್ದು, ಇವಾಗ ಈ ಕಾಂಪಿಟೇಷನ್ ಇದ್ದಿದ್ದು ಬೇರೆ ರೀತಿಯಲ್ಲಿ ಶುರುವಾಗಿದೆ. ಅದ್ರ ಮಧ್ಯೆ ಇದ್ದಿದ್ದು ಹೌದು, ಜನರ ಅಭಿಮಾನ ಏನಿದೆ ಅಮೇರಿಕದಲ್ಲಿದ್ದಿದ್ದು, ರಾಷ್ಟ್ರೀಯತೆ ಅವರಲ್ಲಿ ಬಹಳ ಗಟ್ಟಿಯಾಗಿದೆ. ಅಂದರೆ ನಮ್ಮ ರಾಷ್ಟ್ರ ಉತ್ತಮ, ನಮ್ಮ ರಾಷ್ಟ್ರದಲ್ಲಿನ ತಂತ್ರಜ್ಞಾನ ಉತ್ತಮವಾದದ್ದು, ನಮ್ಮ ಏನೋ ಯಾವುದೇ ಒಂದು ಇವಾಗ ಮೆಡಿಕಲಲ್ಲೂ ಇದು ಗೈಡ್ಲೈನ್ಸಿಂದ ಹಿಡಿದು ರಿಸರ್ಚಿಂದ ಹಿಡಿದು ಹೊಸ ತಂತ್ರಜ್ಞಾನಗಳೆಲ್ಲ ಏನಿತ್ತು ಅಂದ್ರೂ ಹೆಚ್ಚಾಗಿ ಬರೋದೇನೆ ಅಮೇರಿಕದಿಂದ. ಔಷಧಿಗಳ ತಯಾರಿಕೆಗಳು ಬರೋದು ಅಮೇರಿಕದಿಂದ. ಸೊ ಹಾಗಾಗಿ ಜನರ ಮನಸ್ಸಿನಲ್ಲೂ ಯಾವ ರೀತಿ ಇದೆ ಅಂತಂದರೆ, ಹೌದು ನಾವು ಬಹಳಷ್ಟು ಉತ್ತಮ ಮಟ್ಟದಲ್ಲಿದ್ದೀವಿ, ಅದನ್ನೇ ಉಳಿಸ್ಕೊಂಡು ಹೋಗಬೇಕು ಅನ್ನೋದೊಂದು ಮನಸ್ಥಿತಿ ಜನರಲ್ಲೂ ಇದ್ದೇ ಇರುತ್ತೆ. ಆದರೆ ಉಳಿಸ್ಕೊಳ್ಳಿ ಓಕೆ, ಬಟ್ ಇದೊಂದು ಪಾಳೆಗಾರಿಕೆ ಸ್ಥಿತಿ ಅಲ್ವ. ಈ ಊರಲ್ಲಿ ಒಬ್ಬ ಶ್ರೀಮಂತ ಧಣಿ ಅವ್ನು ಹಿಂಗೆ ತಾನೆ ಬಡವ್ರನ್ನ ಅಥವಾ ಈ ಸಮಾಜದ ಕೆಳ ಹಂತದಲ್ಲಿರುವಂಥ ಜನರು ನೋಡೋದು ಹಿಂಗೆ ಅಲ್ಲ. ನಾನು ಹೇಳ್ದಂಗೆ ಕೇಳ್ಬೇಕು, ನೀನು ನಾನು ಹೇಳಿದ ಕೆಲಸ ಮಾಡಬೇಕು, ನಾನು ಹೇಳಿದ ತೊಗೊಂಬರ್ಬೇಕು. ಈ ಅಮೇರಿಕ ಮಾಡ್ತಿರೋದು ಈ ಪಾಳೆಗಾರಿಕೆನೇ ತಾನೇ. ಆ ರೀತಿಯಲ್ಲಿ ನೀವು ಏನು ಕಠಿಣವಾಗಿ ಎಲ್ಲದೂ ನೋಡಿದ್ರಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಎಲ್ಲ ದೇಶಗಳಲ್ಲೂ ನಡೀತಿರೋದು ಇದೆ ಅಲ್ವೇ. ಎಲ್ಲ ದೇಶಗಳಲ್ಲೂ ನಡೀತಿರೋದು ಇದೇ ಒಂದು ರೀತಿಯ ಬೆಳವಣಿಗೆಗಳು. ಇವಾಗ ಅಮೇರಿಕ ದೇಶದಲ್ಲಿದ್ದಿದ್ದು ಮುಂಚೆ ಇಷ್ಟೊಂದು ಏನೋ ಓಪನ್ ಆಗಿ ಅಬ್ರಪ್ಟ್ ಆಗಲಿ ಅಥವಾ ಆ್ಯರೋಗೆಂಟ್ ಆಗಿ ಇರ್ತಿರಲಿಲ್ಲ. ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾಯಿತ್ತು. ಇದು ಅಮೇರಿಕ ದೇಶಕ್ಕೆ ಇದೇನು ಹೊಸದಲ್ಲ, ಇದು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲಿಂದ ಒಂದಲ್ಲ ಒಂದು ರೀತಿಯಲ್ಲಿದ್ದಿದ್ದು. ಅವರ ಅವಕಾಶಗಳು ಎಲ್ಲಿದ್ದಾವೆ,
ಯಾವ ರೀತಿಯಲ್ಲಿ ಅವರು ಉಪಯೋಗಿಸ್ಕೋಬೇಕು, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿದ್ದೂ ಅದೇ ರೀತಿಯಲ್ಲಿ ಅವರ ಒಂದು ಇನ್ಫ್ಲೂಯೆನ್ಸ್ ಯಾವ ರೀತಿ ಕಂಟ್ರೋಲ್ ಅಥವಾ ಮೇಂಟೈನ್ ಮಾಡಿಟ್ಕೊಂಡಿರ್ಬೇಕು ಅನ್ನೋದನ್ನು ಅವರು ಮುಂಚಿಂದನೂ ಅದು ನೋಡಿಕೊಂಡೇ ಬಂದಿರೋದು. ಅದು ಅದರದ ರೀತಿ ಬದಲಾಗಿದೆ. ಅಲ್ಲಿ ಒಂದು ವ್ಯತ್ಯಾಸ ಏನು ಗೊತ್ತಾ ನೋಡಿ, ಈಗ ನಾರ್ತ್ ಕೊರಿಯಾದ ಅಧ್ಯಕ್ಷ ಅಲ್ಲಿ ಆ ದೇಶದಲ್ಲಿ ಏನೋ ಮಾಡ್ಕೊತಾರೆ, ತಪ್ಪೋ ಸರಿನೋ ಅಲ್ಲಿನ ಜನ, ಅಲ್ಲಿನ ಸಿಸ್ಟಮ್, ಜುಡಿಷಿಯರಿ ಸಿಸ್ಟಮ್ ಇರ್ಬೋದು ಅಥವಾ ಬೇರೆ ಏನು ಡೆಮೊಕ್ರೆಟಿಕ್ ಸಿಸ್ಟಮ್ ಏನೋ ಅದನ್ನು ಅಡ್ರೆಸ್ ಮಾಡುತ್ತೆ. ಬಟ್ ಇಲ್ಲಿ ಅಮೇರಿಕ ಬೇರೆ ದೇಶದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಿರೋದು, ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರೋದು. ವೆನಿಜುವೆಲಾ ಮೇಲೆ ಏಕಾಏಕಿ ದಾಳಿ ಮಾಡಿದ್ರು, ಅಧ್ಯಕ್ಷನ ಹೇಳ್ಕೊಂಡು ಬಂದರು. ಈಗ ಗ್ರೀನ್ಲ್ಯಾಂಡ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತು ಈಗ ರಷ್ಯಾ ಜೊತೆ ಭಾರತ ವ್ಯವಹಾರ ಮಾಡ್ತಿದೆ, ತೈಲ ಖರೀದಿ ಮಾಡ್ತಿದೆ ಅಂತಂದರೆ ಅಮೇರಿಕ ಯಾಕೆ ಸಮಸ್ಯೆ ಆಗಬೇಕು? ಪರೋಕ್ಷವಾಗಿ ನೀವು ಅಲ್ಲಿ ಮಾಡಿದರೆ ನಾವು 500% ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಹೆಂಗೆ ಡೈಜೆಸ್ಟ್ ಮಾಡೋಕ್ಕೆ ಸಾಧ್ಯ ಇಂಟರ್ನ್ಯಾಷನಲ್ ಲೆವೆಲಲ್ಲಿ? ಸೊ ಅವಾಗ ಏನು ಬಂದಿದೆ, ಇವಾಗ ಏನಾಗಿದೆ ಅಂತಂದರೆ, ಇದು ನನ್ನ ಸುತ್ತಮುತ್ತಲಿನ ಜಾಗ, ನನ್ನ ಅಕ್ಕಪಕ್ಕದವರು ಇವರು, ಅವರ ಜೊತೆ ಇದ್ದಿದ್ದು ನನ್ನ ಮೇಲಿನ ಅಭಿಮಾನ ಆಗಲಿ ಅಥವಾ ನನ್ನ ಹಿಡಿತ ಅಥವಾ ಹತೋಟಿಯಲ್ಲಿ ನನ್ನ ಸುತ್ತಮುತ್ತಲದವ್ರು ನನ್ನಲ್ಲಿರಬೇಕು, ಹೊರಗಡೆಯವರು ದೂರದವರು ಬಂದುಬಿಟ್ಟು ಅದನ್ನು ಕೆಡಿಸಬಾರ್ದು ಅನ್ನೋದು. ನೀವು ಕ್ಯೂಬಾದಿಂದನೂ ಶುರು ಮಾಡ್ಕೊಂಡು ನೋಡಿದ್ರಿ ಅಂತಂದರೆ, ಆಫ್ಕೋರ್ಸ್ ಕ್ಯೂಬಾ ಕ್ರೈಸಿಸ್ ಏನಾಗಿತ್ತಲ್ಲ ಅವಾಗಿಂದನೂ ನೋಡ್ತು ಅಂತಂದರೆ, ಅಮೇರಿಕ ಇದ್ದಿದ್ದು ತನ್ನ ಸುತ್ತಮುತ್ತಲಿನಲ್ಲಿ ತನ್ನ ಪೈಪೋಟಿ ಇರುವ ಯಾವುದೇ ಒಂದು ದೇಶ ಹತ್ತಿರದಲ್ಲಿ ಬರ್ತಾ ಇದೆ ಅಂತಂದರೆ ಆ ಸೆನ್ಸಿಟಿವಿಟಿ ಇದ್ದಿದ್ದು ಶುರುವಾಗಿ ಆಗ್ತೈತೆ. ಇವಾಗ ಚೈನಾನೂ ಅಷ್ಟೇ. ಚೈನಾದ ಟೈವಾನ್ ಇದಕ್ಕೆ ನೀವು ಒಂದೆರಡು ವರ್ಷದ ಹಿಂದೆ ನ್ಯಾನ್ಸಿ ಪೆಲೋಸಿ ಅವರು ಇದ್ದಿದ್ದು ಮೊದಲ ಬಾರಿಗೆ ಎಷ್ಟೋ ವರ್ಷಗಳಾದ ನಂತರ ಅಮೇರಿಕಾದ ಒಬ್ಬರು ಮುಖ್ಯವಾದ ಒಬ್ಬ ವ್ಯಕ್ತಿ ಇದ್ದಿದ್ದು ತೈವಾನ್ ದೇಶಕ್ಕೆ ಭೇಟಿ ನೀಡಿದಾಗ ತಕ್ಷಣ ಚೈನಾ ಏನು ಮಾಡ್ತು, ತನ್ನ ಪಡೆಯನ್ನು, ವಾಯುಪಡೆಯನ್ನು ಕಳಿಸ್ಬಿಟ್ಟು ಒಂದು ವಾರ್ನಿಂಗ್ ಕೊಡ್ತು. ಅಂದರೆ ನನ್ನ ಅಕ್ಕಪಕ್ಕದ ಜಾಗದಲ್ಲಿ ನಿನ್ನ ಇನ್ಫ್ಲೂಯೆನ್ಸ್ ಬಂತು ಅಂತಂದರೆ ನಾವು ಸುಮ್ಮನಿರುವುದಿಲ್ಲ ಅಂತ. ಇದು ಏನೋ ಬಹುದೊಡ್ಡ ಶಕ್ತಿಗಳ ಮಧ್ಯನ ಘರ್ಷಣೆ ಏನಿದೆಯಲ್ಲ, ಇದು ನಡೀತಾನೆ ಬರ್ತಾ ಇರೋದು, ಇದು ಹೊಸದೇನಲ್ಲ. ವೆನಿಜುವಾಲಾದಿದ್ದು ಆಯಿಲ್ದು ಏನು ನಡೀತಾ ಇದೆಯಲ್ಲ ಅದೂ ಹೊಸದೇನಲ್ಲ. ಆಯ್ತಪ್ಪ, ಅದು ಅವ್ರ ಆಟಿಟ್ಯೂಡು. ಓಕೆ, ಭಾರತ ನಾವು ಯಾಕೆ ಸಹಿಸ್ಕೋಬೇಕು? ಸೊ ಇದು ಭಾರತಕ್ಕೆ ಒಂದು ರೀತಿಯಲ್ಲಿ ನೋಡ್ತು ಅಂತಂದರೆ, ಟ್ರಂಪ್ಗೂ ಭಾರತದ ಪ್ರಧಾನಿಗಿದ್ದು ಮಧ್ಯದಲ್ಲಿ ಬಹಳಷ್ಟು ವೈಮನಸ್ಯ, ಬಹಳಷ್ಟು ಏನೋ ಎತ್ತರದ ಹಂತದಲ್ಲಿ ನಡೀತಾ ಇದೆ. ಇದು ದಿಸ್ ಈಸ್ ಡೈರೆಕ್ಟ್ ಇಂಡೈರೆಕ್ಟ್ ಅದು ಹೊರನೋಟಕ್ಕಾಯಿತು. ಹೊರನೋಟಕ್ಕಿದೆ. ಇವಾಗ ರಾಜಕೀಯದಲ್ಲಿದ್ದು ಶತ್ರು ನಮಗೆ ತೀರಾ ಹತ್ತಿರದಲ್ಲಿರ್ತಾರೆ, ಮಿತ್ರರು ಸ್ವಲ್ಪ ದೂರದಲ್ಲಿರ್ತಾರೆ ಅಂದಂಗೆ. ಸೊ ಈ ಮತದಾನ ಅಥವಾ ಪ್ರಚಾರ ಅಥವಾ ಜನರಿಗೆ ಮೋಡಿ ಮಾಡೋದಲ್ಲ, ಅದು ಏನು ಮಾಡೋದಕ್ಕಾಗಲ್ಲ. ಅದನ್ನು ನೀವು ಆ ರೀತಿನಲ್ಲಿ ನಿಮಗೊಂದು ಕೇಳ್ತು ಅಂತಂದರೆ, ಜನ ಇದ್ದಿದ್ದು ಪಾಪ ಅವ್ರಿಗೇನು ಗೊತ್ತಿಲ್ಲ, ಏನಾದರೂ ಒಂದು ನೋಡಿದ್ರು ಅಂತಂದರೆ ಅದನ್ನೇ ಸತ್ಯ ಅಂತ ಬಿಟ್ಟು ತಿಳ್ಕೊಂಡಿರು. ಬಟ್ ಇಲ್ಲಿ ಐ ಥಿಂಕ್ ಇದು ಇಂಡೈರೆಕ್ಟಾಗಿ ಟಾರ್ಗೆಟ್ ಆಗ್ತಾ ಇರೋದು ಅಫ್ಕೋರ್ಸ್ ಇಂಡಿಯಾಗೆ. ಬಟ್ ನನ್ನ ಪ್ರಕಾರ, ನನ್ನ ಅನಿಸಿಕೆ ಏನು ಅಂತಂದರೆ, ಇವಾಗ ನೆಕ್ಸ್ಟು ಬಹುದೊಡ್ಡ ದೇಶ ಅಂತಂದರೆ ಭಾರತನೇ. ಚೈನಾ ಆದಮೇಲೆ ಇದ್ದಿದ್ದು ಬಹುದೊಡ್ಡ. ಇನ್ಫ್ಯಾಕ್ಟ್ ಇವಾಗ ಜನಸಂಖ್ಯೆಯಲ್ಲಿ ಇಂಡಿಯಾ ಇದ್ದಿದ್ದು ಓವರ್ಟೇಕ್ ಆಯಿತು ಚೈನಾಗೆ. ಯಾವುದೇ ಬಿಸ್ನೆಸ್ ಮೆನ್ಗೆ ಇದ್ದಿದ್ದು ಅವ ನೋಡೋದೇನು ಅಂತಂದರೆ, ನನ್ನ ಮಾರ್ಕೆಟ್ ಶೇರ್ ಎಲ್ಲಿ ಜಾಸ್ತಿ ಇದೆ. ಈಗ ಹಂಗೆ ನೋಡಿದ್ರೆ ಭಾರತ ದೊಡ್ಡ ಮಾರುಕಟ್ಟೆ. ಅಫ್ಕೋರ್ಸ್ ಈವೊಂದು ಅಮೇರಿಕ ನಮ್ಮನ್ನು ಬೆದರಿಸ್ತಾ ಇದೆ ಅಂದರೆ ಏನರ್ಥ? ಬೆದರಿಸ್ತಾ ಇಲ್ಲ, ಇದು ಬಾರ್ಗೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀನು ಪಕ್ಕದವ್ರ ಹತ್ರ ನೀನು ವ್ಯಾಪಾರ ಮಾಡ್ತಾ ಇದೆಯಾ, ನೀನು ಪಕ್ಕದವ್ರ ಹತ್ರ ಹೋಗಂಗಿಲ್ಲ, ನನ್ನ ಹತ್ರ ವ್ಯಾಪಾರ ಮಾಡು, ಇದಷ್ಟೇ. ಅದು ಇವಾಗ ನನ್ನ ಮಾರ್ಕೆಟ್, ನನ್ನ ವ್ಯಾಪಾರಕ್ಕೆ. ಅಲ್ಲ ನೋಡಿ, ನಾನು ಮಾತಾಡ್ತಾವಾಗ ಒಂದು ಮಾತು ಹೇಳಿದೆ, ತೆರಿಗೆ ಭಯೋತ್ಪಾದನೆ ಅಂತ. ಏಕಾಏಕಿ 500% ಟ್ಯಾಕ್ಸ್ ಆಗ್ತಾರೆ ಅಂದರೆ ಇದು ಭಯ ಅಲ್ಲದೆ, ಅಫ್ಕೋರ್ಸ್ ಅದಕ್ಕೆ ನಾನು ಹೇಳಿದ್ದು ಇದು ಎದುರಿಸ್ತಿದ್ದಾರೆ ಅಂತ. ಇದು ಅನ್ರೀಸನಬಲ್ ಸ್ಟೆಪ್. ಇದ್ರ ಹಿಂದೆ ನನ್ನ ಅನಿಸಿಕೆ ಏನು ಅಂತಂದರೆ, ಇವಾಗ ವೆನಿಜುವೆಲಾದ ಮೇಲೆ ಏನು ಪ್ರಧಾನಿನ ತೆಗೆದು ಹೋದ್ರಾದ್ಮೇಲೆ, ಅದಾದಮೇಲೆ ಇವಾಗ ರಷ್ಯಾದು ಒಂದು ಆಯಿಲ್ ಟ್ಯಾಂಕರ್ನು ಅಟ್ಯಾಕ್ ಮಾಡ್ತು ಅಮೇರಿಕ. ರಷ್ಯಾ ಆಯಿಲ್ ಟ್ಯಾಂಕರ್ನ ಅವ್ರು ಯಾವಾಗ ಘೆರಾವ್ ಮಾಡಿದ್ರೋ, ಇವಾಗ ಅದಕ್ಕೆ ಪ್ರತಿಸ್ಪಂದಿಸೋದಕ್ಕೆ
ಮೊನ್ನೆ ಪ್ಯೂಟಿನ್ ಇದ್ದಿದ್ದು ಅವರ ನೌಕಾಪಡೆ ಏನಿದ್ದು ಇವಾಗ ಅಲ್ಲಿಗೆ ಕಳಿಸ್ತಾ ಇದ್ದಾರೆ, ಚೈನಾ ಆಗಲಿ ಯಾವಾಗ ಅಲ್ಲಿಗೆ ಕಳಿಸಿದಾಗ ಇವಾಗ ಎಸ್ಕಲೇಷನ್ ಆಗ್ತಾ ಇದೆ. ಇದು ಇಬ್ಬರ ಘರ್ಷಣೆ ಜಾಸ್ತಿ ಆಗ್ತಾ ಇರೋದನ್ನ ಇವಾಗ ಅದನ್ನು ಇವಾಗ ನಾನು ಮತ್ತೆ ಅದಕ್ಕಿಂತ ಒಂದು ಸ್ಟೆಪ್ ಇನ್ನೊಂದು ತಗೋತಿದ್ದೀನಿ ಅಂತ ಬಿಟ್ಟು ತೋರಿಸೋದು ಇವಾಗ ಬಹುಶಃ ಆ ಒಂದು ಕಾರಣಕ್ಕಾಗಿನೂ ಅಮೆರಿಕ ರಷ್ಯಾದ ಈ ಕಿತ್ತಾಟದಲ್ಲಿ ಸಫರ್ ಆಗ್ತಿರೋದು ಭಾರತ. ಅಫ್ಕೋರ್ಸ್ ಇಬ್ಬರ ಜಗಳದಲ್ಲಿ ಇವಾಗ ಈ ಜಿಯೋಪಾಲಿಟಿಕ್ಸಲ್ಲಿದ್ದು ದೇಶಗಳೂ ಅಷ್ಟೇ. ಇವಾಗ ಒಬ್ಬ ದೇಶದ ಪ್ರಧಾನಿಯ ಜವಾಬ್ದಾರಿ ಏನಿದೆಲ್ಲ ಇದನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಈ ತಿಕ್ಕಾಟ ಇದ್ದಿದ್ದು ಇದು ಹೊಸದೇನಲ್ಲ. ಕೋಲ್ಡ್ ವಾರ್ ಸಮಯದ ಅಥವಾ ಅದಕ್ಕಿಂತ ಮುಂಚಿಂದನೂ ನಾವು ನೋಡ್ಕೊಂಡು ಬಂದ್ವಿ ಅಂತಂದರೆ ಈವನ್ ವರ್ಲ್ಡ್ ವಾರ್ ಟೈಮಲ್ಲೂ ಈಗಿನ ಯುರೋಪ್ ದೇಶದಲ್ಲಿ ಏನು ಯುದ್ಧ ನಡೀತಲ್ಲ, ಈ ಒಂದು ತಿಕ್ಕಾಟ ಇದ್ದಿದ್ದು ಮುಂಚಿಂದನೇ ಬರ್ತಾ ಇರೋದು. ಹಾಗಾಗಿ ಭಾರತವೂ ಅಷ್ಟೇ ಸ್ವತಂತ್ರವಾದ ನಂತರ ತನ್ನ ಏನು ನಿಲುವಿತ್ತಲ್ಲ ಆ ನಿಲುವನ್ನಿದ್ದು ಬಹಳ ಒಂದು ಬ್ಯಾಲೆನ್ಸ್ಡಾಗಿ ಬರ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿದ್ದು ಸ್ವಲ್ಪ ಓಪನ್ ಆಯಿತು, ಯಾವ ಕಡೆ ಏನೇನು ನಡೀತಾ ಇದೆ, ಹೇಗೆ ವ್ಯಾಪಾರಗಳು ನಡೀತಾ ಇದೆ ಶುರುವಾಯಿತು. ಅದಿದ್ದು ಎಲ್ಲೋ ಒಂದು ಕಡೆ ಇದ್ದಿದ್ದು ಅದನ್ನು ಏಟು ಬೀಳ್ತಾ ಇದೆ. ಒಂದು ಏಟು ಬೀಳೋದಷ್ಟೇ ಅಲ್ಲದೆ ಇನ್ನೊಂದು ಇವಾಗ ಎಷ್ಟು ನೀವು ರೆಸಿಸ್ಟ್ ಮಾಡ್ತಿರಲ್ಲ ಒಂದು ವ್ಯಾಪಾರಕ್ಕೆ, ಅವಾಗಿದ್ದು ಇನ್ನೊಂದು ರೀತಿನಲ್ಲಿನ ಒಂದು ಫೋರ್ಸ್, ಅದು ಭಯೋತ್ಪಾದನೆಯೇ ಅನ್ಬೋದು ಇವಾಗ ನೀವು, ಅದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೂ ಒಂದು ಕಾರಣ ಇಲ್ಲಿ ಅಲ್ಲ. ಬಟ್ ಈಗ ಅಮೇರಿಕದ ಅಜೆಂಡಾ ನಾನು ಭಾಳ ಕ್ಲಿಯರಾಗಿ ಹೇಳಿದ್ದು, ವ್ಯಾಪಾರನ ಅಥವಾ ಈ ಜಿಯೋಪಾಲಿಟಿಕ್ಸ್ ಎರಡು ಜಿಯೋಪಾಲಿಟಿಕ್ಸಲ್ಲಿ ನೀವು ಎತ್ತರದಲ್ಲಿದ್ರೇ ನಿಮ್ಮದು ವ್ಯಾಪಾರನೂ ಗಟ್ಟಿ ಆಗೋದು. ಸೊ ಎರಡೂ ಬೇಕು. ಬಿಕಾಸ್ ಇವಾಗ ವ್ಯಾಪಾರದಿಂದನೇ ನಿಮಗೆ ದುಡಿಮೆ ಇತ್ತು ಅಂತಂದರೆ ಇನ್ನು ಬೇರೆ ರೀತಿಯ ಎಲ್ಲ ಬೆಳವಣಿಗೆಯಿಂದ ಹಿಡಿದು ತಂತ್ರಜ್ಞಾನ ಬೆಳವಣಿಗೆಯಿಂದ ಹಿಡಿದು ಜನರಿಗೆ ಅನುಕೂಲ ಮಾಡಿಕೊಡೋದ್ರಿಂದ ಎಲ್ಲದನ್ನು ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಇಲ್ಲೂ ಅಷ್ಟೇ ಇವಾಗ ಆ ಅಧಿಕಾರನೂ ಬೇಕೇ ಬೇಕು, ಆ ಹಿಡಿತ ಅಂತೂ ಇರಲೇಬೇಕಲ್ಲ. ಈಗ ಅಮೇರಿಕಾ ಅಟ್ ದ ಸೇಮ್ ಟೈಮ್ ಎರಡನ್ನೂ ಮಾಡ್ತಿದೆಯಾ ಅಂದರೆ ಈಗ ಒಂದು ಕಡೆ ಈ ಟ್ಯಾರಿಫ್ ವಾರ್ ಕ್ರಿಯೇಟ್ ಮಾಡಿ, ಹೌದು, ಬರೀ ಭಾರತ ಅಷ್ಟೇ ಅಲ್ಲ, ರಷ್ಯಾ ಜೊತೆ ಯಾವೆಲ್ಲ ದೇಶಗಳು ವ್ಯವಹಾರ ಮಾಡ್ತಿದ್ದಾವೆ ಅಥವಾ ತೈಲವನ್ನು ಖರೀದಿ ಮಾಡ್ತಿದ್ದಾವೆ ಎಲ್ಲ ದೇಶಗಳಿಗೂ ಈ 500% ಟ್ಯಾಕ್ಸು ಎಫೆಕ್ಟ್ ಆಗುತ್ತೆ. ಇದ್ರ ಮುಖಾಂತರ ಈ ಬಿಸ್ನೆಸ್ ವಾರ್ ಇದನ್ನು ಮಾಡ್ತಿದೆ. ಇನ್ನೊಂದು ಕಡೆ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ದು, ಈಗ ಗ್ರೀನ್ಲ್ಯಾಂಡನ್ನು ಟಾರ್ಗೆಟ್ ಮಾಡ್ತಿರೋದು, ಇದೆಲ್ಲ ನೋಡ್ತಿದ್ರೆ ಅವರು ಲಿಟ್ರರಿ ವಾರ್ ಮಾಡಲಿಕ್ಕೂ ಕೂಡ ರೆಡಿ ಆಗ್ತಿದ್ದಾರೆ. ರಷ್ಯಾಗೆ ಕಿರಿಕ್ ಮಾಡ್ತಿದ್ದಾರೆ. ಅಂದರೆ ಎರಡೂ ರೀತಿಲಿ ನಾನು ಹೇಳ್ದಂಗೆ ಜಿಯೋ ಪೊಲಿಟಿಕ್ಸ್ನೂ ಕಂಟ್ರೋಲ್ ಮಾಡ್ಕೊಳ್ಬೇಕು, ಇಂಟರ್ನ್ಯಾಷನಲ್ ಮಾರ್ಕೆಟ್ನೂ ಕಂಟ್ರೋಲ್ ತೊಗೋಬೇಕು ಅನ್ನೋ ಕಾರಣಕ್ಕೆ ಅಟ್ ದ ಸೇಮ್ ಟೈಮ್ ಎರಡೂ ಮಾಡ್ತಿದೆ ಅಂತ ಅನಿಸ್ತಿದೆಯಾ? ಹೌದು. ಇವಾಗ ವೆನೆಜುವೆಲಾ ಕಂಟ್ರೋಲ್ ಇದ್ದಿದ್ದು ಓವರ್ ನೈಟಲ್ಲಿ ತಗೋತು ಅಮೇರಿಕ. ಅದೇ ರಷ್ಯಾ ಇದ್ದಿದ್ದು ಯುಕ್ರೈನ್ ಮೇಲೂ ಯುದ್ಧ ವರ್ಷಗಳಿಂದ ನಡೀತಾ ಇದೆ. ಹೌದು. ಇವಾಗ ಯುಕ್ರೈನ್ ಇದ್ದಿದ್ದು ಇಟ್ ಈಸ್ ದ ಬ್ರೆಡ್ ಬಾಸ್ಕೆಟ್ ಆಫ್ ಯುರೋಪ್ ಅಂತ. ಅಂದರೆ ಅಲ್ಲಿನ ಏನು ಅಗ್ರಿಕಲ್ಚರಲ್ ಗ್ರೋತ್ ಏನಿದೆಯಲ್ಲ ಆ್ಯಂಡ್ ಆಲ್ಸೋ ಟೆಕ್ನಾಲಜಿ ಆಗಲಿ ಬೇರೆ ರೀತಿಯ ಏನು ರೇರ್ ಮಿನರಲ್ಸ್ ಅಂತಲ್ಲ ಅದೂ ಬಹಳ ರಿಚ್. ಅದು ಯುಕ್ರೈನ್ ಇದ್ದಿದ್ದು ಅಷ್ಟು ಸುಲಭವಾಗಿ ಇವಾಗ ಅದು ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾದ ಹಿಡಿತಕ್ಕೆ ಹೋಯ್ತು ಅಂತಂದರೆ ರಷ್ಯಾದ ಬಲಿಷ್ಠ ಆಗುತ್ತೆ. ರಷ್ಯಾ ನೆಕ್ಸ್ಟ್ ಇದ್ದಿದ್ದು ಯುರೋಪನ್ನು ಕಂಟ್ರೋಲ್ ಮಾಡೋದು ಅಥವಾ ಯುರೋಪ್ನಲ್ಲಿ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಶುರು ಆಗುತ್ತೆ. ಇವಾಗ ಯುರೋಪಿಗೆ ಪಕ್ಕದಲ್ಲಿರೋದು ಇವರು. ಅಲ್ಲಿ ಏನ ವ್ಯಾಪಾರ ಈ ಕಡೆ ಹಿಡಿತಕ್ಕೆ ಬಂತು ಅಂತಂದರೆ ಇವಾಗ ಅಮೇರಿಕಕ್ಕೆ ವ್ಯಾಪಾರ ಏನಾಗುತ್ತೆ, ಇವಾಗ ಚೈನಾನೂ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಈ ವ್ಯಾಪಾರದ ಏನು ವಿಷಯದಲ್ಲಿದ್ದು ಅಫ್ಕೋರ್ಸ್ ಈ ಒಂದು ತಿಕ್ಕಾಟ ಶುರುವಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಇವಾಗ ನಾನು ಹುಟ್ಟಿದಾಗಿಂದ ನಾನು ಭಾರತೀಯ ಅಲ್ಲ. ಸೊ ಅವಾಗ ನಾನು ಭಾರತದ ಪರಿಸ್ಥಿತಿ ಅಥವಾ ವಿಷಯ ನೋಡಿದಾಗ ನಾವು ಇದ್ದಿದ್ದು ಇಲ್ಲಿ ವಿ ಆರ್ ಲಾಸ್ಟ್. ಬಟ್ ನಾ ಇನ್ನೊಂದು ರೀತಿಯಲ್ಲಿ ಒಂದು ಯೋಚನೆ ಮಾಡಿದಾಗ ನಿಮಗೆ ಹೇಳಬೇಕು ಅಂತಂದರೆ ಇವಾಗ ಮೊನ್ನೆ ನ್ಯೂಕ್ಲಿಯರ್ ಎನರ್ಜಿ ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಎನರ್ಜಿನ ಒಂಥರ ಪಬ್ಲಿಕ್ಕಾಗಿ ಮಾಡ್ತು ಅಂತಂದರೆ ಈ ಪ್ರೈವೇಟ್ ಕಂಪನೀಸ್ಗಳೂ ಹಿಡಿತಕ್ಕೆ ತೊಗೋಬೋದು ಅಂತೇಳಿ. ಸೊ ಅದರಲ್ಲಿ ಅದಾನಿ ಗ್ರೂಪ್ ಅವರಿದ್ದಿದ್ದು ಅವರಿಗೆ ಅನುಕೂಲ ಆಗುತ್ತೆ ಅಥವಾ ಅವರಿಗೆ ಅನುಕೂಲ ಆಗಬಹುದು ಅನ್ನೋ ಒಂದು ಊಹೆ ಇತ್ತು. ಬಟ್ ಅವರಿಗೆ ಆಗುತ್ತೆ. ಇವಾಗ ನ್ಯೂಕ್ಲಿಯರ್ ಪವರಿಗೆ ಯುರೇನಿಯಂ ಇದ್ದಿದ್ದು ಬಹಳ ಮುಖ್ಯವಾದದ್ದು.
ಭಾರತದಲ್ಲಿ ಯುರೇನಿಯಂ ಅಷ್ಟೊಂದು ತಯಾರಿಕೆ ಒಂದು ಉತ್ಪಾದನೆ ಇಲ್ಲ. ನಮಗೆ ಬರೋದಿದ್ದು ಉಜ್ಬೇಕಿಸ್ತಾನಿಂದ ಆಯಿತಾ. ಪ್ಲಸ್ ರಷ್ಯನು ಯುರೇನಿಯಂನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ನೀವು ಇವಾಗ ಈ ಟಾರಿಫ್ದಷ್ಟೇ ನೋಡೋದು ಬಿಟ್ಟು ಅಂತಂದರೆ ಇವಾಗ ಈ ದೇಶಗಳೂ ಬೆಳವಣಿಗೆ ಆಗ್ತಾ ಇದ್ದಾವೆ, ಎತ್ತರ ಬರ್ತಿದ್ದಾವೆ ಅಂತಂದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಕಂಟ್ರೋಲ್ ಮಾಡೋ ಒಂದು ದಾರಿನೂ ಇದ್ದಿರುತ್ತೆ. ಬಿಕಾಸ್ ಟಾರಿಫಲ್ಲಿದ್ದು ಎನರ್ಜಿ ಆ್ಯಂಡ್ ಪವರ್ ರಿಲೇಟೆಡ್ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆಲ್ಲ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ವಸ್ತುಗಳು ರಫ್ತು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಅಫೆಕ್ಟ್ ಆಗೋದಕ್ಕೆ ಈ ಒಂದು ಟ್ಯಾರಿಫ್ ಬಂದಿರೋದು. ದ್ಯಾಟ್ ಇದರಲ್ಲಿ ಯುರೇನಿಯಂ ವಿಲ್ ಆಲ್ಸೋ ಬಿ ಇನ್ಕ್ಲೂಡೆಡ್ ಬಿಕಾಸ್ ಅದೂ ಒಂದು ಎನರ್ಜಿ ಕಾಂಪೊನೆಂಟ್ ಅದು. ಸೊ ಎಲ್ಲೋ ಒಂದು ಕಡೆ ಇದ್ದಿದ್ದು ಹೌದು, ಇದೆಲ್ಲದೂ ಇದ್ದಿದ್ದು ಇವಾಗ ಭಾರತ ದೇಶ ಇದ್ದಿದ್ದು ಹೌದು, ನಾವು ವ್ಯಾಪಾರಕ್ಕೆ ತಯಾರಾಗಿದ್ದೀವಿ, ನಾವು ಇದನ್ನೆಲ್ಲ ನೋಡ್ತಿದ್ದೀವಿ, ವ್ಯಾಪಾರಕ್ಕೆ ಮಾಡೋದಕ್ಕೆ ನೋಡ್ತಾ ಇದ್ದೀವಿ ಅಂದಾಗ ಇವರು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ನೀವು ಅಲ್ಲಿ ವ್ಯಾಪಾರ ಮಾಡೋಂಗಿಲ್ಲ, ನಮಗೆ ಬರಬೇಕು ಅಂದರೆ ನೀವು ಒಪ್ಕೊಳ್ಳಿಲ್ಲ ಅಂತಂದರೆ ವಿ ನೋ ಹೌ ಟು ಫೋರ್ಸ್ ಯು ಟು ಡೂ ದ ಟ್ರೇಡ್ ವಿತ್ ಅಸ್. ನಮ್ಮ ಜೊತೆ ವ್ಯಾಪಾರ ಮಾಡೋದಕ್ಕೆ ಹೇಗೆ ಮಾಡಬೇಕು ನಮಗೆ ಗೊತ್ತಿದೆ ಅಂತ. ಈಗ ಅಮೆರಿಕಕ್ಕೆ ಇನ್ನೊಂದು ಕಡೆಯಿಂದ ಇಲ್ಲಿ ಉತ್ಪಾದಕರು ಎಷ್ಟು ಮುಖ್ಯನೋ ಗ್ರಾಹಕರು ಅಷ್ಟೇ ಮುಖ್ಯ. ಹೌದಾ? ಇವರು ಈಗ ಅಮೆರಿಕ ಭಾರತನೇ ಇರಲಿ ಅಥವಾ ಇನ್ನೊಂದು ದೇಶನೇ ಇರಲಿ, ಈಗ 500% ಟ್ಯಾಕ್ಸ್ ಹಾಕ್ಬಿಟ್ಟು ನಿಂತಿಸ್ತೀವಿ ಅಂತಂದರೆ ನಾಳೆ ಅಮೆರಿಕನು ಬರೇ ಭಾರತದಿಂದ ಮಾತ್ರ ಅಲ್ಲಿಗೆ ಏನು ವಸ್ತುಗಳು ಹೋಗಲ್ವಲ್ಲ, ಅಮೆರಿಕದಿಂದಲೂ ಎಷ್ಟೊಂದು ವಸ್ತುಗಳು ಬರ್ತವೆ. ಅವ್ರಿಗೆ ಭಾರತ ಬಹಳ ದೊಡ್ಡ ಮಾರುಕಟ್ಟೆ. ಭಾರತ ಏನಾದರೂ ಹಂಗೆ ತಿರುಗಿಬಿದ್ರೆ ಅನ್ನುವಂಥ ಭಯ ಅಮೆರಿಕಕ್ಕಿಲ್ವಾ? ಒಂದು ಹಂತದಲ್ಲಿ ಅವರಿಗೂ ಇದೆ ಇದು. ಬಿಕಾಸ್ ಟ್ರೇಡ್ ವಾರ್ ಆಗಲಿ, ಯಾವುದೇ ಒಂದು ಯುದ್ಧ ಆಗಲಿ, ಕೊಲಾಟ್ರಲ್ ಡ್ಯಾಮೇಜ್ ಇದ್ದೇ ಇದೆ. ನಷ್ಟ ಎಲ್ಲರಿಗೂ ಒಬ್ಬ ವ್ಯಕ್ತಿಗೆ ಎಲ್ಲ ರೀತಿಯಿಂದ ಲಾಭ ಆಗುತ್ತೆ ಅನ್ನೋದು ಸುಳ್ಳಿದು. ನಷ್ಟ ಇದ್ದೇ ಇದೆ ಆಯಿತಾ. ಬಟ್ ಆ ನಷ್ಟನಿದ್ದಿದ್ದು ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಬ್ಯಾಲೆನ್ಸಲ್ಲಿದ್ದು ಅವರು ನೋಡ್ತಾ ಇರೋದೇನು ಅಂತಂದರೆ ಅಟ್ಲೀಸ್ಟ್ ಆ ರೀತಿಯಲ್ಲಿ ನನ್ನ ಅನಿಸಿಕೆ ಪ್ರಕಾರ ಅವರು ಇವಾಗ ಟ್ರಂಪ್ ನೋಡ್ತಾ ಇರೋದು ಅವರ ಒಂದು ಉದ್ಯಮಿಗಳಿಗೆ ಲಾಭ ಆಯಿತು ಅಂತಂದರೆ ಕೆಳಮಟ್ಟದಲ್ಲಿ ಸ್ವಲ್ಪ ನಷ್ಟ ಆಯಿತು ಅಂದರೂ ಪರವಾಗಿಲ್ಲ, ಅವರಿಗೆ ಬೇಕಿದ್ರೆ ಏನಾದರೂ ಒಂದು ಕೊಟ್ಬಿಟ್ಟು ಸಮಾಧಾನ ಮಾಡುವ ಅನ್ನೋ ರೀತಿಯಲ್ಲಿ ಇರಬಹುದು. ಬಟ್ ನಷ್ಟ ಅಂತೂ ಎಲ್ರಿಗೂ ಇದ್ದೇ ಇದೆ. ದೇರ್ ಈಸ್ ನೋ ವಿನ್ನರ್ಸ್ ಇನ್ ಅ ವಾರ್. ದೇರ್ ಆರ್ ನೋ ವಿನ್ನರ್ಸ್ ಇನ್ ದ ವಾರ್. ಗೆದ್ದವನು ಸೋತವನು ಸತ್ತ ಅಂತ. ಹೌದು, ದೇರ್ ಆರ್ ನೋ ವಿನ್ನರ್ಸ್ ಇನ್ ದಿಸ್ ವಾರ್. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ಈ ಅಮೇರಿಕದ ಮನಸ್ಥಿತಿಯ ಬಗ್ಗೆ, ಯುದ್ಧೋನ್ಮಾದದ ಬಗ್ಗೆ ಡಾಕ್ಟರ್ ಗಿರೀಶ್ ಮೂಡ್ ಅವರು ಮಾತಾಡಿದ್ದಾರೆ. ನೋಡೋಣ ಅಮೇರಿಕದ ಅಜೆಂಡಾ ವ್ಯಾಪಾರನ ಯುದ್ಧನ ಅನ್ನೋದ್ರ ಜೊತೆಗೆ ಅಥವಾ ಇಡೀ ಅಂತಾರಾಷ್ಟ್ರೀಯ ರಾಜಕಾರಣವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು, ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಏನು ಹೊರಟಿದೆಯಲ್ಲ, ಇದು ಯಾವ ಹಂತಕ್ಕೆ ತಲುಪುತ್ತೆ ನೋಡೋಣ. ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.